ಅಂದ್ರೆ ನಾವು ಜಾಸ್ತಿ ಪ್ರಚಾರಕ್ಕೆಲ್ಲ ಹೋಗುದಿಲ್ಲ, ಇದೆಲ್ಲ ನೆನಪಿಗೆ ಬರುವುದಿಲ್ಲ. ಎಷ್ಟೋ ಕಡೆ ನಾವು ಫೋಟೋನೇ ತೆಗ್ದಿಲ್ಲ, ಥಿಂಕಿಂಗ್ ಸ್ವಲ್ಪ ಬೇರೆ ಇರುತ್ತಲ್ಲ, ಅವ್ರಿಗೆ ಒಳ್ಳೆ ಡಿಸೈನ್ ಕೊಡ್ಬೋದು. ಮೈಗೆಲ್ಲ ಹಾಕಿರುವಂತದ್ದು ಎರಡೆರಡು ದಿನ ಹಾಗೆ ಮಲಗ್ತಿದ್ರು. ಮತ್ತೆ ಅವರು ಹಿಂಗೆ ಬೇರೆ ಕಾರ್ಯಗಳೆಲ್ಲ ಹೆಂಗೆ ಇಲ್ಲ ಹಂಗೆ ಇರ್ತಾರೆ ಅವರು. ನಾವು ದುಡ್ಡಿನ ಆಚೆ ನೋಡುದಿಲ್ಲ, ಟೈಮಿಗೆ ಮುಗಿಸ್ಕೊಡ್ಬೇಕಂತ ಹೇಳಿ ಅವರು ನಮ್ಮನ್ನೇ ಇದ್ ಮಾಡಿರ್ತಾರೆ, ನಂಬಿರ್ತಾರೆ. ಅವ್ರು ಹೋದ್ರೆ ಮಾಡಿ ಕೊಡ್ತಾರೆ. ಮುಂಚಿಂದ ಶೂಟಿಂಗ್ ಅಲ್ಲಿ ವರ್ಕ್ ಮಾಡಿದ್ರೆ ಫೋಟೋ ತೆಗಿಬಾರ್ದು ಅಂತ ಹೇಳಿ ಒಂದು ಇದಿತ್ತು ನಮ್ದು. ಇದು ಹಾಕಿದಾಗ ನಮ್ಗಿಂತ ಒಂದು 2 ಅಡಿ ಹೈಟ್ ಇರ್ತಾರೆ. ನಾನು ಮಾಡಿದ್ ನಾವೇ ಹೇಳಿದ್ರೆ ನಂಬಲ್ಲ. ಧನು, ಈಗ ನಿಮ್ಮ ಟೋಟಲ್ ಆಗಿ ನೀವು ಎಷ್ಟು ಜನ ಟೀಮ್ ಇಟ್ಕೊಂಡಿದ್ದೀರಾ? ಪರ್ಮನೆಂಟ್ ಆಗಿ ಟೀಮ್ ಇಟ್ಕೊಂಡಿದ್ದೀರಾ? ಜನ ಹೆಂಗೆ? ಪರ್ಮನೆಂಟ್ ಅಂತ ಇದ್ರು ಒಂದು 3-4 ಜನ ಇದ್ದಾರೆ. ಈಗ ಬರ್ತಾರೆ ಕರೆದ್ರೆ. ಮತ್ತೆ ಅವ್ರದ್ದು ಬೇರೆ ವರ್ಕ್ ಎಲ್ಲ ಇರುತ್ತೆ, ಹೋಗ್ತಾ ಇರ್ತೇವೆ. ನಮ್ಮ ವರ್ಕ್ ಇರುವಾಗ ಬರ್ತಾರೆ. ಹಾಗೆ ಯಾವ್ದಾರ ಸಿನಿಮಾಗೆ ಏನಾರ ವರ್ಕ್ ಮಾಡಿದ್ರೆ? ಸಿನಿಮಾಗೆ ಅಂದರೆ ಒಂದು ಸ್ಟಾರ್ಟಿಂಗ್ ಒಂದು ಫುಲ್ಲು ಸಾಧಾರಣ ವರ್ಕ್ ಮಾಡಿದ್ರೆ ನಮ್ಮದು ಮಹಾನದಿ ಅಂತೇಳಿ ಉಡುಪಿ ಅವ್ರದ್ದು ಒಂದು ಫಿಲ್ಮ್ ಇತ್ತು, ಅದೊಂದು ಮಾಡಿದ್ದೇವೆ. ಫುಲ್ ಸೆಟ್ ಅದೆಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ದಿನದ್ದು 2 ದಿನದ್ದು. ಬೆಲ್ ಬಾಟಮ್ ಅಂತೇಳಿ ಅಲ್ಲಿಗೊಂದು ಸೆಟ್ ಸ್ವಲ್ಪ. ಅದರಲ್ಲಿ ಯಾವ್ದು ಮಾಡಿದ್ರಿ? ಅದರಲ್ಲಿ ಮೆಟೀರಿಯಲ್ ಎಲ್ಲ ಸ್ವಲ್ಪ ಅವರಿಗೆ ಅರೇಂಜ್ಮೆಂಟ್ ಮಾಡಿ ಆ ಥರ ಎಲ್ಲ ಕೊಟ್ಟಿರುವಂಥದ್ದು. ಮತ್ತೆ ಅದಕ್ಕೆ ಸುಮ್ಮನೆ ಕರೆದ್ರೆ ಹೋಗ್ತಾ ಇರ್ತೇವೆ. ಮತ್ತೊಂದು ಪಾಪ ಪಾಂಡುದ್ದು ಒಂದು ಸೆಟ್ ಹಾಕ್ಲಿಕ್ಕೆ ಹೋಗಿದ್ವಿ, ಪೊಲೀಸ್ ಸ್ಟೇಷನ್ ಆ ಥರದ್ದೆಲ್ಲ. ಅದೆಲ್ಲ ಮಾಡಿಕೊಟ್ಟಿದ್ದೇವೆ. ಮತ್ತೆ ಹೀಗೆ ಅಲ್ಲ, ಈಗ ನೀವು ಮಾಡಿರೋ ಈ ಮಾಸ್ಕ್ಗಳೆಲ್ಲ ನೋಡ್ತಾ ಹೋದರೆ ಇದು ಈ RR ಸಿನಿಮಾಗಳಿಗೆ, ದೊಡ್ಡ ದೊಡ್ಡ ಮೂವಿಗಳಿಗೆ, ಈಗ ಬಾಹುಬಲಿ ಆಗಿರ್ಬೋದು ಅಥವಾ ಇನ್ನೊಂದಷ್ಟು ಸಿನಿಮಾಗಳಿಗೆ, ಈ ಕಾಂತಾರ 2 ಸಿನಿಮಾಗಳು, ಆ ಥರ ಈ ಆರ್ಟ್ಗೆ ಜಾಸ್ತಿ ವ್ಯಾಲ್ಯೂ ಕೊಡೋಂಥ ಕೆಲಸಗಳು ನೀವು ಮಾಡ್ತಿರೋದ್ರಿಂದ ಈ ಥರದ್ದು ಯಾವುದಕ್ಕೂ ವರ್ಕ್ ಮಾಡಿಲ್ವಾ ಅಂತ? ಬಂದಿಲ್ಲ ಸದ್ಯಕ್ಕೆ, ಬಂದರೆ ಮಾಡಿಕೊಡ್ತೀವಿ. ಕಣ್ಣಿಗೆ ಬಿದ್ದಿಲ್ವಾ ಇನ್ನು ನೀವು? ಹೇಗೆ ಇರ್ಬೋದೇನೋ ಅಥವಾ ಅಂದರೆ ನಾವು ಜಾಸ್ತಿ ಪ್ರಚಾರಕ್ಕೆಲ್ಲ ಹೋಗುದಿಲ್ಲ. ನಮ್ಮದು ವರ್ಕ್ ಎಷ್ಟಾಯಿತು ನಾವು ಅಷ್ಟೇ ಮಾಡ್ತಾ ಇರ್ತೇವೆ. ಹಾಗೆ ಇದು ಬಿಟ್ಟು ಬೇರೆ ಏನೇನು ಮಾಡ್ತೀರಾ? ನಮ್ದಂದ್ರೆ ಈಗ ಈ ದೇವಸ್ಥಾನದ್ದೆಲ್ಲ ಫಂಕ್ಷನ್ ಎಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಎಂಟ್ರೆನ್ಸ್ ಆರ್ಚ್ಗಳು ಈ ಥರ ಇದೆಲ್ಲ ಮಾಡಿಕೊಡ್ತೇವೆ, ದೈವದ್ದೆಲ್ಲ. ಮತ್ತೆ ಬಿಟ್ಟರೆ ಮದುವೆದ್ದು ಫಂಕ್ಷನ್, ಹಲ್ದಿ ಫಂಕ್ಷನ್, ಮೆಹಂದಿ, ಬರ್ತ್ಡೇ, ಅದಕ್ಕೆಲ್ಲ ಡೆಕೋರೇಷನ್ ಸೆಟ್ಟಿಂಗ್ ಆ ಥರದ್ದೆಲ್ಲ ಮಾಡಿಕೊಡ್ತಾ ಇರ್ತೇವೆ. ಅಂದರೆ ಈಗ ಸದ್ಯಕ್ಕೆ ನಮ್ಮದು ಇದೆಲ್ಲ ವರ್ಕ್ ನಡೀತಾ ಇದೆ ಆರ್ಟಲ್ಲಿ. ಅದು ಬಿಟ್ಟರೆ ನಾನು ಗ್ರಾಫಿಕ್ ಇದರಲ್ಲಿ ಸ್ವಲ್ಪ ಡಿಸೈನ್ ಎಲ್ಲ ಮಾಡಿಕೊಡ್ತೇವೆ. ಬ್ಯಾನರ್ಸ್, ಕಂಪ್ಯೂಟರ್ ವರ್ಕ್, ಫೋಟೋಶಾಪ್ ವರ್ಕ್, ಡಿಸೈನ್ ಎಲ್ಲ ಈಗ ಸದ್ಯಕ್ಕೆ ಅದು ನಡೀತಾ ಇದೆ ನಮ್ಮದು. ಡಿಸೈನ್ ಮಾಡಿ ಪ್ರಿಂಟ್ ಹಾಕೊಡ್ತೀರಾ? ಹೌದು, ನಮ್ಮದು ಈಗ ಓನು ಶಾಪ್ ಇದೆ ಬ್ಯಾನರ್ ಇದು. ಎಲ್ಲಿ? ಇಲ್ಲೇ ನಮ್ಮ ಮುಕ್ಕದಲ್ಲಿ. ನಾವೇ ಪ್ರಿಂಟ್ ಹಾಕಿ ಎಲ್ಲ ಕೊಡ್ತೀವಿ, ಮಿಷಿನ್ ಎಲ್ಲ ಹಾಕಿ ಡಿಸೈನ್ ಎಲ್ಲ ನಾವೇ ಮಾಡಿ ಪ್ರಿಂಟ್ ಎಲ್ಲ ಮಾಡಿ ಕೊಡ್ತಾ ಇರ್ತೀವಿ. ಒಟ್ಟಿಗೆ ಆರ್ಟಿಸ್ಟ್ ಲೈಫ್ ಸೀಸನ್ ಬರ್ತಲ್ಲ. ಹೌದು, ಅದೇ ಅದು ಒಂದು ಸೀಸನಿಗಿದೆ. ಅದು ಬಿಟ್ರೆ ನೆಕ್ಸ್ಟ್ ಇದು ಆರ್ಟ್ ವರ್ಕ್, ಇದರಲ್ಲಿ ಡಿಸೈನ್ ನಾವೇ ರೆಡಿ ಮಾಡಿ ಅವ್ರಿಗೆ ಯಾವ ತರ ಬೇಕು. ಅಂದ್ರೆ ನಮ್ಗೆ ಸ್ವಲ್ಪ ಇದರದ್ದು ಟಚ್ ಇದೆ, ಹಾಗಾಗಿ ನಮ್ದು ಸ್ವಲ್ಪ ಥಿಂಕಿಂಗ್ ಸ್ವಲ್ಪ ಬೇರೆ ಇರುತ್ತಲ್ಲ, ಅವರಿಗೆ ಒಳ್ಳೊಳ್ಳೆ ಡಿಸೈನ್ ಕೊಡ್ಬೋದು. ಆ ತರ ನಾವು ಕಂಪ್ಯೂಟರ್ ಅಲ್ಲಿ ಸಹ ಮಾಡಿ ಕೊಡ್ತಾ ಇದ್ದೇವೆ. ಮದುವೆದ್ದೆಲ್ಲ ಸೆಟ್ ಹಾಕಿ ಕೊಡ್ತೇವೆ. ಯಾವ ಥರ ಬೇಕು, ಸ್ವಲ್ಪ ಕಡಿಮೆ ರೇಂಜಲ್ಲಿ ಇದ್ದರೆ ಆ ಥರದ್ದೆಲ್ಲ ಮಾಡಿ ಕೊಡ್ತಾ ಇದ್ದೇವೆ ಈಗ ಸದ್ಯಕ್ಕೆ. ಆಲ್ಮೋಸ್ಟ್ ಬರ್ತ್ಡೇದ್ದು ಮತ್ತೆ ಹಲ್ದಿದ್ದು ಹಾಗೆ. ಬರ್ತ್ಡೇ ಅಂದರೆ ಬಲೂನ್ ಡೆಕೋರೇಷನ್ ಕೂಡ ಮಾಡ್ತೇವೆ. ಮತ್ತೆ ಫ್ಲವರ್, ಮತ್ತೆ ಕ್ಲಾತ್ ಅಲ್ಲಿ ಈಗ ಜಾಸ್ತಿ ಕ್ಲಾತ್ ಆ ಥರದ್ದೆಲ್ಲ ಬಂದಿದೆ ಇಲ್ಲಿ. ಮತ್ತೆ ಇಲ್ಲಿ ಫೈಬರ್ ಇದೆಲ್ಲ ಸ್ವಲ್ಪ ಹೋಗ್ತಾ ಹೋಗಿದೆ ಈಗ ಸದ್ಯಕ್ಕೆ. ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ ಎಲ್ಲ. ಈಗ ಫೈಬರ್ ವರ್ಕ್ ಇದ್ದೆಲ್ಲ ಸ್ವಲ್ಪ ಕಡಿಮೆ, ಈಗ ಜಾಸ್ತಿ ಲೈಟಿಂಗ್ ಅಲ್ಲಿ ಇದು ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಆ ಥರದ್ದೆಲ್ಲ ನಾವು ಹಾಕೊಂಡಿದ್ದೇವೆ. ಈಗ ಫೈಬರ್ ಇದೆಲ್ಲ ಕಡಿಮೆ ಮಾಡಿದ್ದೇವೆ ಈಗ ಆಲ್ಮೋಸ್ಟ್. ಈಗ ಬಟ್ಟೆ ಮತ್ತೆ ನ್ಯೂ ಇದರಲ್ಲಿ ಹೋಗ್ತಾ ಇದ್ದೇವೆ, ಅಪ್ಡೇಟ್ ವರ್ಷನ್, ಫ್ಲವರ್ ಆ ಥರದ್ದೆಲ್ಲ. ಫೈಬರ್ ಇದೆಲ್ಲ ಕಡಿಮೆ ಆಗಿದೆ ಈಗ, ಹಾಗಾಗಿ ನಮಗೆ ಸಹ ಆ ಥರ ವರ್ಕ್ ಕಮ್ಮಿ ಸಿಗುದು ಈಗ. ಈಗ ಯಾವ್ದಾದ್ರು ಮದುವೆಗಳಿಗೂ ದೊಡ್ಡ ದೊಡ್ಡ ಸೆಟ್ಗಳನ್ನ ತಗೊಂಡು ನೀವು ಮಾಡಿದ್ದೀರಾ ಅಥವಾ ಮಾಡ್ತೀರಾ? ಹೇಗೆ ಇದುವರೆಗೂ? ಆದರೆ ಮಾಡಿದೆ ಒಂದು 2-3 ದೊಡ್ಡದಂತಲ್ಲ, ಒಂದು ರೇಂಜಲ್ಲಿ ಹಾಗೆ. ಯಾವುದು ಅಂತ ಯಾವುದು ವಹಿಸ್ಕೊಂಡಿಲ್ಲ, ಸ್ವಲ್ಪ ಹುಡುಗರು ಜನ ಸಮಸ್ಯೆ ಉಂಟು ಹಾಗೆ. ಮತ್ತೆ ಟೈಮಿಗೆ ಕೊಡ್ಬೇಕಲ್ಲ, ಅದೊಂದು ನಮ್ದೊಂದು ಮೇಯ್ನ್. ಅದೇ ಮೇಯ್ನ್ ಅಲ್ಲ. ನಾವಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತೇವೆ, ವಹಿಸ್ಕೊಳ್ಳೋದಕ್ಕಂತಲ್ಲ. ನಾವು ದುಡ್ಡಿನ ಆಚೆ ನೋಡುದಿಲ್ಲ, ಟೈಮಿಗೆ ಮುಗಿಸ್ಕೊಡ್ಬೇಕಂತ ಹೇಳಿ, ಹಾಗಾಗಿ ಜಾಸ್ತಿ ಇದು ಮಾಡುದಿಲ್ಲ ಹಾಗೆ.
ರಿಸ್ಕ್ ಇದ್ದೆಲ್ಲ ತಗೊಳ್ಳೋದಿಲ್ಲ. ರಿಸ್ಕ್ ಎಲ್ಲ ತಗೊಳಕಲ್ಲ. ತಗೊಳ್ಳೋದಿಲ್ಲ. ನೀವು ಮಾತಾಡೋದೇ ಜಾಸ್ತಿ ಕಡಿಮೆ, ಅದ್ರಲ್ಲಿ ಇಷ್ಟು ಮಾತಾಡೋದೇ ಹೆಚ್ಚು. ಅದೇ ನೀವು ಹೇಳಿದಕ್ಕೆ ಇಷ್ಟು ಮಾತಾಡಲಿಲ್ಲ ಅಂತಂದ್ರೆ ಆಗಲ್ಲ. ಕಲೆಯಲ್ಲಿ ನೀವು ಕೆಲಸ ಮಾಡ್ತಾರೆ ನೋಡಿ, 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. ಬೇರೆ ಯಾರೋ ಇವತ್ತೊಂದು ದಿನ ಒಂದು ವಾಲ್ ಪೇಂಟ್ ಮಾಡ್ಬಿಟ್ಟು, ಒಂದು ಪೇಂಟ್ ಮಾಡ್ಬಿಟ್ಟು ಆಲ್ರೆಡಿ ಫೇಮಸ್ ಆಗ್ಬಿಟ್ಟಿರ್ತಾರೆ ರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಗೆ ಅಂದ್ರೆ ಒಂದು ಮುಂಚಿಂದ ಶೂಟಿಂಗ್ ಅಲ್ಲಿ ವರ್ಕ್ ಮಾಡಿದ್ರೆ ಫೋಟೋ ತೆಗಿಬಾರ್ದು ಅಂತೇಳಿ ಒಂದು ಇದಿತ್ತು ನಮ್ದು. ರಿಯಾಲಿಟಿ ಶೋಗಳಲ್ಲಿ ಫೋಟೋ ತೆಗಿಬಾರ್ದು ಅಂತೇಳಿ ಡೈರೆಕ್ಟ್ರು ಅವರು ಇವರೆಲ್ಲ ಹೇಳಿರ್ತಾರಲ್ಲ, ನಮ್ದು ಅದೇ ಕೂತ್ಬಿಟ್ಟಿದೆ. ಈಗಲೂ ಅಷ್ಟೇ, ವರ್ಕ್ ಮಾಡಿದ್ರೆ ಫೋಟೋ ಅಂತೂ ತೆಗೆಯುವುದಿಲ್ಲ, ಕಡಿಮೆ. ಯಾರಾದ್ರೂ ಹಾಗೆ ಫೋಟೋ ತೆಗೀರಿ ಅಂತ ಹೇಳಿದ್ರೆ ಮಾತ್ರ ನಾವು ಅದೇ ಮೈಂಡ್ ಅಲ್ಲಿ ಇದ್ವಿ ಇನ್ನೂ ಕೂಡ. ಅಲ್ಲ, ಈಗ ಏನಂತಂದ್ರೆ ವರ್ಕ್ ಪ್ರೋಸೆಸ್ ಇಂದನೇ ಶುರು ಆಗುತ್ತೆ. ಈಗ ರಿಯಾಲಿಟಿ ಶೋ ಅಲ್ಲಿ ಕೂಡ ನಿಮ್ಗೆ ಅಲ್ಲಿ ಟಿವಿಯಲ್ಲಿ ಬರೋ ಮುಂಚೆನೆ ಇಲ್ಲಿ ಬಂದಿರುತ್ತೆ. ಹೌದು, ಅದೇನೆ. ನಮ್ಗೆ ಮೊದ್ಲೇ ಎಲ್ಲ ರೂಲ್ಸ್ ಎಲ್ಲ ಹೇಳಿರ್ತಾರಲ್ಲ, ಫೋಟೋ ತೆಗಿಬಾರ್ದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಾರ್ದು ಅಂತೇಳಿ. ನಾವು ಇನ್ನೂ ಅದೇ ಇದರಲ್ಲಿ ಇದ್ದೀವಿ. ಅಂದ್ರೆ ಈಗ ನೀವು ನೆಕ್ಸ್ಟ್ ವರ್ಕ್ ಮಾಡಕ್ ಶುರು ಮಾಡ್ತಿರಲ್ಲ, ಅವಾಗ ಬೇಸಿಕ್ ಇಂದನೇ ಶುರು ಮಾಡ್ಬಿಡಿ. ನೀವು ಪ್ರೊಸೆಸಿಂಗ್ ಹೆಂಗ್ ವರ್ಕ್ ಶುರು ಮುಂಚೆಲ್ಲ ಈಗಿನವರೆಲ್ಲ ಮಾಡ್ತಾ ಇರ್ತಾರೆ, ಒಂದು ಕಂಟಿನ್ಯೂ ರನ್ನಿಂಗ್ ವಿಡಿಯೋಸ್ ಎಲ್ಲ ಮಾಡಿ. 20 ವರ್ಷ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನ್ ಚಿಕ್ಕದೇನಲ್ಲ ಇದು, ಆಯ್ತಾ? ಇಷ್ಟೊಂದು ನೀವೆಲ್ಲ ಹೋಗ್ಬಿಡ್ಬೇಕಿತ್ತು, ಎಷ್ಟು ಫೇಮಸ್ ಆಗ್ಬಿಡ್ಬೇಕಿತ್ತು. ನಾವು ವರ್ಕಿನ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡುವಾಗ ಇದೆಲ್ಲ ನೆನಪಿಗೆ ಬರುವುದಿಲ್ಲ. ಎಷ್ಟೋ ಕಡೆ ನಾವು ಫೋಟೋನೇ ತೆಗ್ದಿಲ್ಲ ಒಳ್ಳೊಳ್ಳೆ ವರ್ಕಿಗೆ. ಈಗ ಕೇಳ್ತಾರೆ ನಿಮ್ದು ಅದು ವರ್ಕ್ ಇದು ವರ್ಕ್, ನಮ್ಮ ಹತ್ರ ಫೋಟೋ ಇಲ್ಲ. ಈಗ ಮಾಡಿದ್ ನಾವೇ ಹೇಳಿದ್ರೆ ನಂಬಲ್ಲ. ಹಾಗೆ ಫೋಟೋ ಇದ್ರೆ ತೋರಿಸಿದ್ರೆ ನಂಬೋದು. ಹಾಗಾಗಿ ತುಂಬಾ ಇಲ್ಲ ವರ್ಕ್, ಆಲ್ಮೋಸ್ಟ್ ವರ್ಕ್ ಇದ್ದು ಫೋಟೋಸ್ ಎಲ್ಲ ಇಲ್ಲ, ತೆಗಿಯೋದಿಲ್ಲ. ಹೌದು, ಈಗೀಗ ಸ್ವಲ್ಪ ಅಂದ್ರೆ ನಾವು ತೆಗಿಯೋದಿಲ್ಲ, ನಮ್ ಜೊತೆ ಬಂದವ್ರು ಯಾರಾದ್ರೂ ತೆಗ್ದ್ರೆ ಅದನ್ನ ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನೀವು ರಿಯಾಲಿಟಿ ಶೋ ಬಿಟ್ಟು ಬಂದು ತುಂಬಾ ವರ್ಷ ಆಗೋಯ್ತಲ್ಲ, ಸೊ ಈಗ ತಲೆಯನ್ನು ತೆಗೆದುಬಿಡಿ, ಫೋಟೋ ತೆಗಿಯಂಗಿಲ್ಲ ಅನ್ನೋದನ್ನ ತಲೆಯನ್ನು ತೆಗೆದುಬಿಡಿ. ಹಾಗೆ ಇನ್ಮೇಲೆ ಫೋಟೋ ತೆಗೀರಿ ಕಂಟಿನ್ಯೂಸ್ ಆಗಿ. ಇದ್ರ ವಿಶೇಷ ಏನದನು? ಇದೊಂದು ರಾಕ್ಷಸಂದು ಆ ಥರ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂಥದ್ದು. ಇದು ಹಾಕಿದಾಗ ನಮ್ಗಿಂತ ಒಂದು 2 ಅಡಿ ಹೈಟ್ ಇರ್ತಾರೆ. ಶೂ ಎಲ್ಲ ಇದೆ ಇದಕ್ಕೆ, ದಪ್ಪ ಶೂ, ಹೈಟ್ ಆಗುತ್ತೆ, ಒಂದು 1 ಫೀಟ್ ಹೈಟ್ ಅದೇ ಶೂವೇ ಇರುತ್ತೆ. ಮತ್ತೆ ಇದು ತಲೆ ತುಂಬಾ ಎತ್ತರ ಹೋಗಿ ಅವರು ನಡೆಯುವಾಗ ಒಂದು ದೊಡ್ಡದೊಂದು ರಾಕ್ಷಸ ನಡೆದ ಹಾಗೆ ಆ ತರ ಫೀಲ್ ಕೊಡುತ್ತೆ ಇದು. ಇದೊಂದು ಮೂಡುಬಿದ್ರೆ ಇವರಿಗೆ ಮಾಡಿಕೊಟ್ಟಿರುವಂತದ್ದು. ಇವರು ವರ್ಷ ಬರ್ತಾರೆ ನಮಗೆ ವರ್ಕ್ ಮಾಡ್ಲಿಕ್ಕೆ. ಇದು ಹಾಗೇನೆ ಒಂದು ಮಗುವಿಗೆ ಚಿಕಿತ್ಸೆಗೆ ಅಂತ ಹೇಳಿ ಮಾಡಿಕೊಟ್ಟಿರುವಂತದ್ದು. ಮತ್ತೆ ಇದೇ ಇವರಿಗೆ ಇನ್ನೊಂದು ಗೋರಿಲ್ಲದೊಂದು ದೊಡ್ಡದು ಅದೊಂದು ಮಾಡಿದ್ದೇವೆ. ಅದು ಅಂದ್ರೆ ಅವರಿಗೆ ಕೊಟ್ಟು ಬಿಟ್ಟಿದ್ದೇವೆ ನಾವು. ಅಂದ್ರೆ ಅವರು ವರ್ಷ ಹಾಕ್ತಾ ಇರ್ತಾರೆ, ಹಾಗಾಗಿ ನಿಮ್ಮ ಹತ್ರ ನಿರ್ಲಿ ಅಂತ ಹೇಳಿ ಬಿಟ್ಬಿಟ್ಟಿದ್ದೇವೆ ಅವರಿಗೆ. ಅವ್ರ ಹತ್ರನೇ ಇದೆ ಅದು ಸಹ ಹಾಗೇನೆ ಹೈಟ್ ಇದೆ ತುಂಬಾ. ನಡೆಯುವಾಗ ಒಂದು ಸಭೆಯಲ್ಲಿ ಎದ್ದು ಕಾಣೋ ತರ ಆ ತರ ಮಾಡಿರುವಂತದ್ದು. ಇದು ಸಹ ಹಾಗೇನೆ ನಮ್ಗೆ ಫೈಬರ್ ಮೆಟೀರಿಯಲ್ ಮಾಡಿ ಇದು ಮಾಡಿರುವಂತದ್ದು. ಇದೊಂಥರ ನ್ಯಾಚುರಲ್ ಕೂದಲು ತರನೇ ಎಲ್ಲ ಫರ್ ಎಲ್ಲ ಯೂಸ್ ಮಾಡಿ ಸಡನ್ಲಿ ನೋಡುವಾಗ ಒಂದು ಭಯ ಹುಟ್ಟಿಸುವ ಹಾಗೆ ಆ ತರ. ಇದು ಕಣ್ಣು ಮೂವ್ಮೆಂಟ್ ಆಗುತ್ತಾ? ಇಲ್ಲ, ಇದರಲ್ಲಿ ಲೈಟಿಂಗ್ ಎಲ್ಲ ಇದೆ. ಇದೆಲ್ಲ ಲೈಟ್, ಇದು ಬಾಯಲ್ಲಿ ಸಹ ರೆಡ್ ಲೈಟ್ ಇರುತ್ತೆ ಜಾಸ್ತಿ. ಅಂದ್ರೆ ಅವ್ರು ನೈಟ್ ವರ್ಕ್ ಇದು ಕಲೆಕ್ಷನ್ ಎಲ್ಲ ಮಾಡ್ತಾರಲ್ಲ ಜಾತ್ರೆಗೆಲ್ಲ, ಆ ತರ ಇದು ಎದ್ದು ಕಾಣ್ಬೇಕಂತ ಹೇಳಿ ಲೈಟಿಂಗ್ ಎಲ್ಲ ಕೊಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ಆ ತರ ಮಾಡಿರುವಂತ. ಈಗ ಕಣ್ಣಿಗೆ ಲೈಟ್ ಹಾಕಿರ್ತಾರಲ್ಲ, ಅವ್ರು ಹೆಂಗ್ ಮೂವ್ಮೆಂಟ್ ಮಾಡ್ತಾರೆ, ನಡೀತಾರೆ? ಮತ್ತೆ ಅದು ಕವರ್ ಆಗ್ಬಿಟ್ಟಿದೆ. ಇಲ್ಲ, ಇವರಿಗೆ ಕಾಣೋದಿಲ್ಲ ಬಾಯಿಂದ, ಕಣ್ಣಲ್ಲಿ ಕಾಣುದಿಲ್ಲ, ಇವ್ರ ಬಾಯಲ್ಲಿ ತೋರ್ತದೆ ಅವರಿಗೆ ಹಾಗೆ. ಇದು ಅವರ ತಲೆಯಿಂದ ಹೈಟ್ ಇರುತ್ತೆ, ಎತ್ತರ ಇರುತ್ತಲ್ಲ, ಅವ್ರಿಗೆ ಇಲ್ಲಿ ಕಾಣುತ್ತೆ ಹಾಗೆ. ಅದು ಕಣ್ಣು ಒಂದ್ ಸೈಡ್ ಹೋಗುತ್ತಲ್ಲ, ಅದು ಯಾವ್ದು ಹೇಳಿ? ಕಣ್ಣು ಈಗ ಲೈಟ್ ಇಲ್ಲಿ ಹಾಕೋತು ಅಂತಂದ್ರೆ ಕಣ್ಣಿಗೆ ಈ ಲೈಟ್ ಒಳಗಡೆ ಹಿಂಗ ಆನ್ ಆಗುತ್ತಲ್ವಾ, ಅವಾಗ ಕಣ್ಣು ಕಾಣುತ್ತಲ್ವಾ ಇಲ್ಲಿ ಒಳಗಡೆ? ಹೌದು, ಇದು ಕಾಣುತ್ತೆ. ಹೀಗೆ ಫುಲ್ ಹೋಗುತ್ತೆ, ಇಲ್ಲಿಂದ ಕಾಣುತ್ತೆ. ಓಕೆ 2 ಸೈಡ್ ಹೋಲ್ ತರ ಇದೆಲ್ಲ, ಇಲ್ಲಿಂದ ಕಾಣುತ್ತೆ. ಅಂದ್ರೆ ಒಳಗಡೆ ನಾವು ಸ್ಪಾಂಜ್ ಎಲ್ಲ ಹಾಕಿ ಅವರಿಗೆ ಕಣ್ಣು ಕರೆಕ್ಟ್ ಬಾಯಿಗೆ ಲೆವೆಲ್ ಬರುವವರೆಗೆ ನಾವು ಅಲ್ಲಿ ಸ್ಪಂಜಿನ ಸೆಟ್ ಮಾಡಿರ್ತೇವೆ. ಅಲ್ಲಿ ಬಂದ್ರೆ ಅವರಿಗೆ ಕಾಣುತ್ತೆ ಅಂತೇಳಿ. ಅದೆಲ್ಲ ಇಲ್ಲಿ ಬಂದ್ಮೇಲೆ ಅವರಿಗೆ ಸೆಟ್ ಮಾಡಿ ನಂತರ ಕೊಡುದು ಅವರಿಗೆ. ಕರೆಕ್ಟ್ ಅವರಿಗೆ ಕಂಫರ್ಟ್ ಆಗ್ಬೇಕು, ಚೆಕ್ ಮಾಡಿ ಸುಸ್ತಾಗಬಾರ್ದು, ಗಾಳಿ ಎಲ್ಲ ಕರೆಕ್ಟ್ ಹೋಗ್ತಾ ಇರ್ಬೇಕು. ಸಡನ್ ಅವ್ರಿಗೆ ತುಂಬಾ ಏನಾದ್ರು ಸುಸ್ತಾದ್ರೆ ತೆಗೆಯುವಾಗೆ ಆ ತರ ಎಲ್ಲ ಮಾಡಿಕೊಟ್ಟಿದ್ದೇವೆ ಈಗ ಸದ್ಯಕ್ಕೆ. ಅಂದ್ರೆ ಮುಂಚೆ ಎಲ್ಲ ಒಂದ್ಸರಿ ಹಾಕಿದ್ರೆ 2 ದಿನ ಅವರು ಹಾಗೇನೆ ಇರ್ಬೇಕಿತ್ತು. ಫಸ್ಟ್ ಎಲ್ಲ 2 ದಿನ ಅವರು ತೆಗಿತಾ ಇರ್ಲಿಲ್ಲ. ನಂತರ ಅವರು ಒಬ್ರು ಬಂದು ಹಾಗೆ ನಮ್ಮ ಹತ್ರ ಹೇಳಿದ್ರು, ಅದೆಲ್ಲ ತುಂಬಾ 2 ದಿನ ಅಂತ ಊಟ ತಿಂಡಿ ಎಲ್ಲ ಮಾಡ್ತಾರೆ, ತಲೆ ತೆಗಿತಾರೆ, ಇದು ಮುಖವಾಡ ತೆಗಿತಾರೆ, ಮೈಗೆಲ್ಲ ಹಾಕಿರುವಂತದ್ದು 2 ದಿನ ಹಾಗೆ ಮಲಗ್ತಿದ್ರು. ಮತ್ತೆ ಅವ್ರು ಹಿಂಗೆ ಬೇರೆ ಕಾರ್ಯಗಳೆಲ್ಲ ಇಲ್ಲ, ಹಾಗೆ ಇರ್ತಾರೆ ಅವರು. ಹಾಗೆ ಇರ್ತಿದ್ರು.
ನಂತರ ಅದೇ ಅದೇ ಪ್ರಾಬ್ಲಮ್ ಅಂತ ಹೇಳಿ ಹೇಳಿದ್ದಕ್ಕೆ ಹಾ ನಾವು ಒಂದು ಸ್ವಲ್ಪ ಇಂಪ್ರೂವೈಸ್ ಮಾಡಿಕೊಂಡು ಜಿಪ್ ಸಿಸ್ಟಮ್ ಎಲ್ಲ ಮಾಡಿ ಹಾ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ರಪ್ಪ ತೆಗೆದು ಹೋಗ್ಬೇಕು ಅವರು ಆ ಥರ ನೈಟ್ ಮಲಗಬೇಕಾದ್ರೂ ತೆಗೆದು ಮಲಗಬೇಕು, ಬೆಳಿಗ್ಗೆ ಅವರೇ ಹಾಕೋಬೇಕು, ಹಾ ಆ ಥರ ಎಲ್ಲ ಸಿಸ್ಟಮ್ ಎಲ್ಲ ಅವ್ರಿಗೆ ಈಸಿ ಆಗುವ ಹಾಗೆ ಮಾಡಿಕೊಟ್ಟಿದ್ದೇವೆ ಈಗ ಸದ್ಯಕ್ಕೆ. Okay. ಹಾಗಾಗಿ ನಮ್ಮ ಈ ಕಡೆ ಸ್ವಲ್ಪ ಬರ್ತಾರೆ, Okay. ಅವರಿಗೆ ಸ್ವಲ್ಪ ಹೆಲ್ಪ್ ಆಗೋ ಥರ ಇದ್ರೆ ಹ್ಮ್ ನೋಡಿ ಬರ್ತಾರೆ ಹಾಗೆ. ಓಕೆ. ಇದು ಎಷ್ಟು ದಿನ ಹಿಡಿತು ಕೆಲಸ ಮಾಡೋದಕ್ಕೆ? ಇದಂದ್ರೆ ಬಿಟ್ಟು ಬಿಟ್ಟು ಮಾಡಿರುವಂಥದ್ದು ವರ್ಕ್. ಒಂದು ವಾರ, ಒಂದೆರಡು ವಾರ. ಕಲರ್ಗಳು ಹೆಂಗೆ ನೀವು ಕಾಂಬಿನೇಷನ್ ಡಿಸೈಡ್ ಮಾಡ್ತೀರಾ ಅದನ್ನು? ಇದು ನಾವು ಜಾಸ್ತಿ ಫೋಟೋಸ್ ಎಲ್ಲ ಇರುತ್ತೆ, ಹ್ಮ್ ಆ ಥರ ತಗೊಳ್ತೀವಿ. ಮತ್ತೇನಂದ್ರೆ ಸ್ವಲ್ಪ ಅಟ್ರಾಕ್ಷನ್ ಬೇಕಂತೇಳಿ ನಾವು ಸ್ವಲ್ಪ ಫ್ಲೋರಸೆಂಟ್ ಯೂಸ್ ಮಾಡಿ, ಹ್ಮ್ ಕಮರ್ಷಿಯಲ್ಗೆಲ್ಲ ಜಾಸ್ತಿ ಅದೇ ಯೂಸ್ ಆಗುವಂಥದ್ದು. ಓಕೆ. ನಮ್ದು ಈ ಥರ ಆರ್ಟಿಗೆ ಆದರೆ ನಾರ್ಮಲ್ ಹೋಗ್ತಾ ಇರ್ತೀವಿ. ಹ್ಮ್ ನಮ್ದು ರೀಸೆಂಟ್ ಇದು ಡೀಸೆಂಟ್ ಕಲರ್ ಎಲ್ಲ. ಹ್ಮ್ ಕಮರ್ಷಿಯಲ್ ಬಂದಾಗ ನಾವು ಫ್ಲೋರಸೆಂಟ್ ಯೂಸ್ ಮಾಡಿ ಸ್ವಲ್ಪ ಜಿಗಿ ಜಿಗಿ ಕಾಣುವ ಹಾಗೆ ಹ್ಮ್. ಆ ಥರ ಮಾಡಿ ಕೊಡ್ತಾ ಇರ್ತೀವಿ. ಅವರಿಗೆ ಸಹ ನೋಡ್ಲಿಕ್ಕೆ ಸ್ವಲ್ಪ ಚಂದ ಕಾಣಬೇಕು. ನಿಮ್ಗೆ ಇಷ್ಟು 20 ವರ್ಷದಲ್ಲಿ ತುಂಬಾ ಕಷ್ಟ ಆಗಿರೋ ಕೆಲಸ ಅಂದ್ರೆ ಯಾವುದು? ಕಷ್ಟ ಅಂತಲ್ಲ, ಯಾಗಪ್ಪ ಬೇಕು ಕೆಲಸ ಅಂತ ಯಾವ ತರ ಅನ್ಸುತ್ತಾ? ಇಲ್ಲ ಅದ್ರಲ್ಲಿ ಯಾವ್ದು ಆಗ್ಲಿಲ್ಲ. ಆದ್ರೆ ಅದೇ ವರ್ಕ್ ಮುಗಿಲಿಲ್ಲ, ಸ್ವಲ್ಪ ಟೆನ್ಷನ್ ಆದ್ರೆಲ್ಲ ಆ ಥರ ಎಲ್ಲ ಇದಾಗುತ್ತೆ. ಹ್ಮ್ ಮನೆಯಲ್ಲಿ ಸಹ ಸ್ವಲ್ಪ ಅವರಿಗೆ ಸಹ ಉಪದ್ರ ಕೊಡ್ತಾ ಇರ್ತೇನೆ. ರಿಯಾಲಿಟಿ ಶೋಗಳು ಯಾಕೆ ಬಿಟ್ಬಿಟ್ರಿ? ಇಲ್ಲ ಬಿಟ್ಟಿದಂತ ಇಲ್ಲ, ಕರೆದ್ರೆ ಹೋಗ್ತಾ ಇರ್ತೀವಿ. ಹ್ಮ್ ಬಿಟ್ಟಿದ್ದು ಯಾವುದಿಲ್ಲ, ನಾವು ಹಾರ್ಡ್ ವರ್ಕಿಗೆ ಎಲ್ಲಿ ಸಹ ಹೋಗ್ತಾ ಇರ್ತೀವಿ ಹ್ಮ್ ಹಾಗೆ. ಬಟ್ ಸೀಸನಲ್ಲಿ ಕರೆದ್ರೆ ಹೋಗಲ್ಲ ನೀವು? ಸೀಸನ್ ಅಂದ್ರೆ ಇಲ್ಲಿ ಸೀಸನ್ ಇದ್ರೆ ಹ್ಮ್ ಅಂದ್ರೆ ನಾವು ಅವರಿಗೆ ಒಂದು ಮಾತು ಕೊಟ್ಟಿರ್ತೇವಲ್ಲ ಮುಗಿಸ್ಕೊಡ್ಬೇಕಂತೇಳಿ, ಓಕೆ. ಅವರು ನಮ್ಮನ್ನೇ ಇದು ಮಾಡಿರ್ತಾರೆ, ಹ್ಮ್ ನಂಬಿರ್ತಾರೆ, ಅವರು ಹೋದ್ರೆ ಮಾಡಿ ಕೊಡ್ತಾರೆ. ಹ್ಮ್ ಹಾಗೆ ಆ ಸೀಸನ್ ಅಲ್ಲಿ ಮಾತ್ರ ನಾವು ಇಲ್ಲೇ ಇರ್ತೀವಿ. ಹ್ಮ್ ಹ್ಮ್ ಹಾಗೆ ಒಂದು 2 ಟೀಮು ನಮ್ದು ಪರ್ಮನೆಂಟ್ ಒಂದಿದೆ. ಓಕೆ. ಒಂದು ಬೈಕಿಗೆ ಒಂದು ಮಾಡಿ ಕೊಡುವಂಥದ್ದು ಒಂದಿದೆ. ಬೈಕಿಗೆ ಮಾಡಿದ್ರ? ಬೈಕಿಗೆ ಅಂದ್ರೆ ಅದು ಈಗ ನೋಡುವಾಗ ಬೈಕ್ ಅಂತ ಕಾಣೋದಿಲ್ಲ, ಓಕೆ. ಅದನ್ನ ಫುಲ್ಲು ಚೇಂಜಸ್ ಮಾಡಿ ಡ್ರ್ಯಾಗನ್ ತರ, ಹಾ ಮತ್ತೊಂದ್ಸರಿ ಹುಲಿ ವೇಷ, ಯಾವ ಬೈಕಿಗೆ ಮಾಡಿದ್ರಿ? RX-100 ಆ ಥರ ಬೈಕ್, RX-100 ಆ ಥರ ಬೈಕ್. ಓಕೆ ಅದು ಬೈಕ್ ಅಂತಾನೆ ಕಾಣುದಿಲ್ಲ, ಓಕೆ. ಅದಕ್ಕೆ ಫುಲ್ ಗೋರಿಲ್ಲ ಇದಾಕಿ ಹಾ ಅದ್ರ ಮೇಲೆ ಕುತ್ಕೊಂಡು ಹೋದಾಗೆ ಫೀಲ್. ಒಂದು ತಿಂಗಳು ಮುಂಚೆ ಹೇಳಿರ್ತಾರೆ, ಹಾ ವರ್ಕ್ ಸ್ಟಾರ್ಟ್ ಮಾಡುವಾಗ ಒಂದು 2 ವಾರ 3 ವಾರಕ್ಕೆ ನಾವು ರೆಡಿ ಮಾಡಿರ್ತೇವೆ ಎಲ್ಲ. ಹ್ಮ್ ಅದೆಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ವರ್ಕ್ ನೈಟ್ ಏನ್ ಎಲ್ಲ. ಮೆಟೀರಿಯಲ್ ಯೂಸ್ ಮಾಡಿದ್ರಿ ಅದಕ್ಕೆಲ್ಲ? ಅದು ಸಹ ಹಾಗೇನೆ, ಕಬ್ಬಿಣ ಹಾ ಮತ್ತೆ ಫೋಮು. ಯಾಕಂದ್ರೆ ಫೋಮ್ ಆದ್ರೆ ಗಾಡಿ ಹೀಟ್ ಆದ್ರೆ ಅದ ಮೆಲ್ಟ್ ಆಗೋದೆಲ್ಲ ಇರುತ್ತೆ. ಇಲ್ಲ ಆ ಥರ ಏನಿಲ್ಲ, ಅದು ಬಾಡಿಗೆ ಚೂರೇ ಚೂರು ಟಚ್ ಇರುವುದಿಲ್ಲ. Okay. ನಾವು ಎಕ್ಸ್ಟ್ರಾ ತಕೊಂಡೇ ಮಾಡಿರ್ತೇವೆ, ಕಬ್ಬಿಣ ಅಂದ್ರೆ ಇದ್ದಲ್ಲಿ. ಸ್ಕೆಲಿಟನ್ ಒಳಗಡೆ ಸ್ಕೆಲಿಟನ್ ಹೊರಗಡೆ ಇರುತ್ತೆ. ಓಕೆ. ಹೌದು, ಟೈರ್ ಅದೆಲ್ಲ ಬಿಟ್ಟೆ ಮಾಡಿರ್ತೇವೆ. ಅದಂದ್ರೆ ಅವ್ರು ಇಲ್ಲಿ ಬೈಕ್ ಬಿಟ್ಟು ಹೋಗಿರ್ತಾರೆ, ಒಂದು 2 ವಾರ 3 ವಾರ ಬಿಟ್ಟು ಹೋಗಿರ್ತಾರೆ, ಹ್ಮ್ ಅದ್ರ ಮೇಲೇನೆ ವರ್ಕ್ ಮಾಡ್ತಾ ಹೋಗ್ತಾ ಇರ್ತೇವೆ. ಹ್ಮ್ ಅದೊಂದು 3-4 ಅದಕ್ಕೆ ವರ್ಕ್ ಮಾಡಿದ್ದೇವೆ. ಇದಕ್ಕೆ 4 ವಾರ ಅಲ್ಲಲ್ಲ, 4 ಬೇರೆ ಬೇರೆ ಐಟಮ್. ಬೈಕ್ಗಳಿಗೆ. ಅಲ್ಲಲ್ಲ, ಬೇರೆ ಬೇರೆ ಐಟಮ್. ಓಕೆ. ಒಂದೇ ಬೈಕ್ಗ ಒಂದೇ ಬೈಕಿಗೆ 4 ಐಟಮ್ ಮಾಡಿದ್ದೇವೆ. ಒಂದೇ ಸಲನಾ ಅದು ಹೇಗೆ? ಬೇರೆ 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 ಸೀಸನ್ ವರ್ಷಕ್ಕೆ ಒಂದು ಚೇಂಜ್ ಮಾಡ್ತಾ ಇರ್ತಾರೆ. Okay, ವರ್ಷ ಚೇಂಜ್ ಮಾಡಿರ್ತಾರೆ, ಪ್ರತಿ ವರ್ಷ ಒಂದೊಂದು ಬೇರೆ ಒಂದೊಂದು ಬೇರೆ ಬೇರೆ ಆ ತರ ಮಾಡಿದ್ದು. ಅದು ತುಂಬಾ ಫೇಮಸ್ ಆಗಿದೆ. ಅವ್ರದ್ದು ಟೀಮ್ ಕೂಡ ಅದರಲ್ಲೇ ಫೇಮಸ್ ಆಗಿದೆ. ಎಲ್ಲಿ ಯಾವ ಊರು? ಅದು ಕಡಪಾಡಿಯಿಂದ. ಕಡಪಾಡಿ. ಹೌದೌದು, ಅವ್ರು ದುರ್ಗಾ ಫ್ರೆಂಡ್ಸ್ ಅಂತ ಹೇಳಿ ಕಡಪಾಡಿ ಅವರು. ಹಾ ಅವ್ರದ್ದು ಬೈಕ್ ಇದ್ದೇ ಕಾನ್ಸೆಪ್ಟ್ ಅಲ್ಲೇ ಮಾಡ್ತಾ ಇರ್ತಾರೆ ವರ್ಷ ಕೂಡ. ಓಕೆ. ವೇಷ ಬೇರೆ ನಾವು ಇದು ರೆಡಿ ಇದ್ದದ್ದು ಕೊಡ್ತೇವೆ ಕೆಲವೊಂದ್ಸರಿ, ಹ್ಮ್ ಇಲ್ಲಾಂದ್ರೆ ಅವರಿಗೇನೆ ಒಂದು ಸಪ್ರೇಟ್ ಮಾಡಿರ್ತೇವೆ. 2 ವೇಷ ಕೊಡ್ತಾರೆ ಅವರಿಗೆ, ಹ್ಮ್ ಹ್ಮ್ ಒಂದು ಅವರಿಗೇನೆ ರೆಡಿ ಮಾಡ್ತೇವೆ ನಾವು ಅವ್ರು ಹೇಳಿದಕ್ಕೆ. ವರ್ಷ ಯಾವ ತಿಂಗಳಲ್ಲಿ ನಡೆಯೋದು? ಇಲ್ಲ, ಅದು ಕೃಷ್ಣಾಷ್ಟಮಿಗೆ ನಡೆಯೋದು ಇದೆಲ್ಲ. ಕೃಷ್ಣಾಷ್ಟಮಿಗೆ. ನಮ್ದು ಇಲ್ಲಿ ಆಲ್ಮೋಸ್ಟ್ ಕೃಷ್ಣಾಷ್ಟಮಿಗೆ ಜಾಸ್ತಿ ವರ್ಕ್ ಇರುತ್ತೆ. ಓಕೆ. ದಸರಾಕ್ಕಿಂತನೂ ಹ್ಮ್ ಕೃಷ್ಣಾಷ್ಟಮಿಗೆ ಇಂಥ ಸಿಂಗಲ್ ವೇಷ ಎಲ್ಲ ಇರುತ್ತಲ್ಲ, ಅದು ಜಾಸ್ತಿ ಕೃಷ್ಣಾಷ್ಟಮಿಗೆ. ಓಕೆ. ದಸರಾಗೆ ನಮಗೆ ಬರುವಂಥದ್ದು ಟ್ಯಾಬ್ಲೋ ಮತ್ತೆ ಇದು ಹ್ಮ್ ಚೌತಿಗೆ ಹ್ಮ್. ಅದೆಲ್ಲ ಟ್ಯಾಬ್ಲೋ. ಓಕೆ. ಕೃಷ್ಣಾಷ್ಟಮಿಗೆ ಹಂಗಾರೆ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅದರಲ್ಲಿ? ಅದು ತುಂಬಾ ಟೀಮ್ ಉಂಟಲ್ಲಿ. ಹೌದಾ? ತುಂಬಾ ಟೀಮ್. ನಮ್ಮ ತರನೇ ಆರ್ಟಿಸ್ಟ್ ಕೆಲವು ಜನ ಇದ್ದಾರೆ, ಓಕೆ. ಅವರು ಒಬ್ಬೊಬ್ರು ಟೀಮ್ಗೆ ಒಬ್ಬೊಬ್ರು ಹೋಗ್ತಾ ಇರ್ತಾರೆ ಹಾಗೆ. ಅದೆಲ್ಲ ಪರ್ಮನೆಂಟ್ ಆಲ್ಮೋಸ್ಟ್ ಸಿಗುತ್ತೆ. ಹ್ಮ್ ಮತ್ತೆ ಆ ಟೈಮಲ್ಲಿ ಹುಲಿ ವೇಷದ್ದು ಪೇಂಟ್ ಎಲ್ಲ ಇರುತ್ತೆ, ಹ್ಮ್ ಹಾಗೆಲ್ಲ ಹೋಗ್ತಾ ಇರ್ತೀವಿ ನಾವು. ದಸರಾಕ್ಕೆ ಕೂಡ ಹಾಗೇನೆ, ನಾವು ಹುಲಿ ವೇಷದ್ದೆಲ್ಲ ಪೇಂಟ್ ಮಾಡ್ಲಿಕ್ಕೆ ಹೋಗ್ತೇವೆ. ಹಾ ಒಂದೊಂದು ಟೀಮಲ್ಲಿ 20 ಜನ 30 ಜನ. ಹ್ಮ್ ಒಂದು ನೈಟ್ ಕೂತ್ಕೊಂಡ್ರೆ ಬೆಳಿಗ್ಗೆ ರೆಡಿ ಆಗಿರ್ಬೇಕು ಆ ಥರ. ಹ್ಮ್ ಹ್ಮ್ ಒಂದು 2-3 ಜನ ಇರ್ತೇವೆ ಪೇಂಟಿಗೆ. ಓಕೆ. ಎಲ್ಲ ಅದೆಲ್ಲ ರೆಡಿ ಮಾಡಿ ಬೆಳಿಗ್ಗೆ ಪೂಜೆ ಎಲ್ಲ ಆಗಿ ಅವ್ರನ್ನ ಬೀಳ್ಕೊಡೋದು ಹಾಗೆ. ಹಂಗೆ ಅದರದ್ದೊಂದು ಸಿಸ್ಟಮೇ ಬೇರೆ ಇರುತ್ತೆ. ಕಳ್ಸ್ಕೊಟ್ಬಿಟ್ಟು ಬಂದ್ಬಿಡ್ತೀರಾ? ಅದೊಂದು ಸಿಸ್ಟಮೇ ಬೇರೆ, ಅದೊಂದು ದೇವರದ್ದು ಇದರ ಥರ. ಓಕೆ. ಪೂಜೆ ಎಲ್ಲ ಮಾಡಿನೇ ಪೇಂಟ್ ಹಿಡಿಬೇಕು. ಓಕೆ. ನಂತರ ಲಾಸ್ಟಿಗೆ ಹೋಗುವಾಗ ಪೂಜೆ ಎಲ್ಲ ಮಾಡಿ ಅವರಿಗೆಲ್ಲ ಅದು ಟೊಪ್ಪಿ ಎಲ್ಲ ಇಟ್ಟು ಹ್ಮ್ ಹಾಗೆ ಕಳಿಸ್ಕೊಡೋದು ಹಾಗೆ. ಓಕೆ. ಶಿಸ್ತಿಂದ ಅದೊಂಥರ ಬೇರೆನೆ. ನಮ್ದೊಂದು ಇಲ್ಲಿ 2-3 ಟೀಮ್ ಇದೆ, ಹಾ. ಒಂದು ಪರ್ಮನೆಂಟ್ ಹೋಗುವಂಥದ್ದು ಹ್ಮ್ ದೇವರದ್ದೇ ಒಂದು ಇದು, ಹ್ಮ್ ಅಲ್ಲಿಗೆ ಮಾಡಿ ಕೊಡ್ತಾ ಇರ್ತೇವೆ ಅವ್ರಿಗೆ.
ಇದು ಫೈಬರ್ ಮೋಲ್ಡಿಂಗ್. ಇದು ಫೈಬರ್, ಆಲ್ಮೋಸ್ಟ್ ಫೈಬರೇ ಇರುತ್ತೆ ನಮ್ಮದು. ಹ್ಮ್. ಅಂದರೆ ನಮಗೆ ಬೇಕಾದಾಗೆ ವರ್ಕ್ ಮಾಡಲಿಕ್ಕೆ ಅಂದರೆ ಮಣ್ಣಲ್ಲಿ ವರ್ಕ್ ಮಾಡಿ ಫೈಬರ್ ಮೋಲ್ಡ್ ಮಾಡಲಿಕ್ಕೆ ನಮಗೆ ಬೇಕಾದಾಗೆ ಮಾಡ್ಬೋದು. ಫೋಮಲ್ಲಿ ಅಂದರೆ ನಮಗೆ ಸ್ವಲ್ಪ ಟೆಕ್ಸ್ಚರ್ ಸ್ವಲ್ಪ ಚೇಂಜಸ್ ಬರುತ್ತೆ. ಓಕೆ. ಇದಾದರೆ ನಮಗೆ ಎಲ್ಲೆಲ್ಲ ಕಟ್ಟಿಂಗ್ಸ್ ಅದೆಲ್ಲ ಬೇಕು, ಮಣ್ಣಲ್ಲಿ ನಾವೇ ಮಾಡಿಕೊಂಡು ಮತ್ತೆ ಫೈಬರ್ ಹಾಕೋದು ಆ ಥರ ಎಲ್ಲ ಮಾಡೋದು ನಾವು. ಹಾಗಾಗಿ ಜಾಸ್ತಿ ನಾನು ಫೇಸ್ ಇದೆಲ್ಲ ಜಾಸ್ತಿ ಫೈಬರ್ ಮೋಲ್ಡೇ ಮಾಡ್ತಾ ಇರ್ತೀನಿ. ಈಗ ಅದು ಎಕ್ಸ್ಪ್ಲೈನ್ ಮಾಡಿ. ಕಣ್ಣು ಅವ್ರಿಗೆ ಲುಕ್ ಎಲ್ಲಿಂದ ಕಾಣುತ್ತೆ ಅವ್ರಿಗೆ? ಅದು ಇಲ್ಲಿಂದ ಕಾಣುತ್ತೆ ಅವ್ರಿಗೆ. ಈ ಬಾಯಿಂದ ಗ್ಯಾಪಲ್ಲಿ ಕಣ್ಣಿಗೆ ನಾವು ಆಪ್ಷನ್ ಕೊಟ್ಟಿರ್ತೇವೆ. ಓಕೆ ಓಕೆ. ಓಹೋ, ಇಲ್ಲಿಗೆ ಲೈಟ್ ಹಾಕಿರಲ್ವಾ? ಬೇಕು ಅಂದರೆ ಹಾಕ್ತೇವೆ ಇಲ್ಲಿ. ಕಣ್ಣಿಗೆ ಬೇಕಿದ್ರು ಕಣ್ಣಿಗೆ ಲೈಟ್ ಹಾಕಿ ಕೊಡ್ತೇವೆ. ಕೆಲವರು ಕೇಳುವುದಿಲ್ಲ, ಬೇಡ ಹೇಳ್ತಾರೆ. ಕೆಲವರಿಗೆ ಬೇಕಂತ ಹೇಳ್ತಾರೆ. ಅವರಿಗೆ ಹೇಗೆ ಬೇಕು ಹಾಗೆ ಲೈಟ್ ಹಾಕಿದರೆ ಅದರದ್ದು ಮೇಂಟೆನೆನ್ಸ್ ಕಿರಿಕಿರಿ. ಅದು ಚೇಂಜಸ್ ಆಗ್ತಾ ಇರುತ್ತೆ. ಹೋದ್ರೆ ಮತ್ತೆ ಅದು ನಮಗೆ ಫೋನ್ ಮಾಡ್ತಾರೆ, ವೈರ್ ಕಟ್ ಆಗಿದೆ ಆ ಥರ. ಅದಕ್ಕೆ ಅದು ಬಾಡಿದ ಹಾಕಿ ನೋಡುವ ಆಗುತ್ತೆ. ಅದ್ರ ಜೊತೆಗೆ ಹಾಕಿ ನೋಡೋಣ. ಇದಕ್ಕೇನೇನಾ? ಇದ್ರ ಜೊತೆಗೆ ಹಾಕಿ ಹೆಂಗ್ ಕೂರುತ್ತೆ? ಇಲ್ಲ, ಅದು ಬೇರೆ ಹಾಕೋ, ಇಲ್ಲಾದ್ರೆ ಹಾಕ್ಬೋದು, ನೋಡೋಣ. ಫುಲ್ ಬಾಡಿ ಶೇಪೇ ಚೇಂಜ್ ಆಗೋಯ್ತಲ್ಲ. ಎಷ್ಟು ಸಣ್ಣ ಇದ್ರು ಕೂಡ ಒಂದ್ಸರಿ ದಪ್ಪ ಕಾಣ್ತಾರೆ, ಹಾಗೆ ಫಿಟ್ ಆಗುತ್ತೆ ಅವರಿಗೆ. ಹಿಂದ್ಗಡೆ ಹಾಕ್ಬಿಟ್ಟು ಜಿಪ್ ಮಾಡ್ತಾರೆ. ಹಿಂದ್ಗಡೆ ಹಾಕಿ ಜಿಪ್ ಮಾಡಿದ್ರೆ ಆಯ್ತು ಅಷ್ಟೇ. ಎಷ್ಟು ಬೇಕು ಅಷ್ಟೇ ಜಿಪ್ ಹಾಕಿ ತೆಗಿಬೇಕಾದ್ರೂ ಹಾಗೆ ಅವರಿಗೆ ತುಂಬಾ ಹಿಂಸೆ ಕೊಡುವ ಹಾಗಿಲ್ಲ. ದಪ್ಪ ತೆಗೆದ್ರೆ ಹೋಗ್ಬಿಡುತ್ತೆ ಹಾಗೆ. ತುಂಬಾ ವರ್ಕ್ ಎಲ್ಲ ಮಾಡಿದ್ದೇವೆ ನಾವು. ಈ ಡೈನೋಸರ್ ಇದ್ದು ಟಿವಿ ಅಂದ್ರೆ ನಮ್ದು ಫೋಟೋ ಎಲ್ಲ ಇದೆ, ಸಿಸ್ಟಮ್ ಅಲ್ಲಿ ಇದೆ. ನಿಮಗೆ ಒಂದೊಂದೇ ಅದನ್ನ ತೋರಿಸ್ತಾ ಹೋಗ್ತೀನಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಹೋಗ್ತೀನಿ. ಎಲ್ಲಿದೆ ಅದು? ನಮ್ದು ಶಾಪ್ ಅಲ್ಲಿ ಇದೆ. ಹೋಗೋಣ ಅಲ್ಲಿಗೆ. ಅಲ್ಲಿ ಹೋಗು ಬನ್ನಿ.